ಸ್ಟೂಡೆಂಟ್ಸ್ ನಾವು ಟೈಟಲ್ ಕೊಟ್ಟಿದ್ದೇವ್ರಿ SSLC ಮ್ಯಾರಥಾನ್ ರಿವಿಷನ್. ಇದು 8ನೇ ವಿಡಿಯೋ ಮಾಡಿ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ನಾವು ಏನ್ ಮಾಡ್ತಿದ್ದೇವೆ ಅಂದ್ರೆ ಚಾಪ್ಟರ್ ವೈಸ್ ರಿವಿಷನ್ ಮಾಡ್ತಿದ್ದೇವ್ರಿ. ಇವತ್ತಿನ ಸಬ್ಜೆಕ್ಟ್ ಟಾಪಿಕ್ ಯಾವ್ದಂದ್ರೆ ಅ ಗ್ರೇಟ್ ಮಾಟ ಯಾವತ್ ಚರಿಷ್ಠನು ಸಪ್ಲಿಮೆಂಟರಿ ರೀಡರ್ 3 ಲೆಸನ್ ಅನ್ನ ತಗೋತಾ ಇದ್ದೇವೆ. ಸರ್ ಯಾವ ಆಧಾರ ಮೇಲೆ ಈ ರೀತಿ ಮಾಡ್ತಿದ್ದೇವೆ ಅಂತಂದ್ರೆ SSLC ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪರೇಟರಿ ಕ್ವಶನ್ ಪೇಪರ್ ನ ಆಧಾರವಾಗಿ ಇಟ್ಕೊಂಡು ಸೊ ಅದೇ ರೀತಿ ಕ್ವಶನ್ ಕೇಳಿದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅದನ್ನೇ ಅದರಲ್ಲಿ ಯಾವ ಅಂಕದ ಪ್ರಶ್ನೆ ಕೇಳಿದ್ರೆ ಅದೇ ಅಂಕದ ಪ್ರಶ್ನೆಗಳನ್ನ ನಾವು ರಿವಿಷನ್ ಮಾಡ್ತಾ ಇದ್ದೇವೆ. ಓಕೆ, ಎಸ್, ಅದಕ್ಕೆ ಇದು ಮ್ಯಾರಥಾನ್ ರಿವಿಷನ್ ಅಂತ ಕೊಡ್ತೇವೆ. ಇದು 8ನೇ ವಿಡಿಯೋ. ಎಲ್ಲ ಉಳಿದ ವಿಡಿಯೋಗಳ ಲಿಂಕ್ ಐ ಬಟನ್ ಮೇಲೆ ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೋಡಬಹುದು ಅಥವಾ ವಿಡಿಯೋದ ಕೊನೆಗೂ ಕೂಡ ಕೊಟ್ಟಿರ್ತೀನಿ ನೋಡ್ರಿ. ಓಕೆ, ಎಸ್, ಗ್ರೇಟ್ ಮಠ ಯಾವತ್ ಚರ್ಚಲ್ಲಿ ಆಪ್ಷನ್ಸ್ ಕೊಟ್ಟಿದ್ರೆ ಯಾವ್ದು ಬೇಕಾ ಬರೀಬಹುದು. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಏನಂತಂದ್ರೆ ದ ರೈಟರ್ ಸ್ಪೀಕ್ಸ್ ಸ್ಮೈಲ್ ಟೆಕ್ಸ್ಟ್ ಬುಕ್ ಕ್ವಶನ್ ಇದು ದಟ್ ವೆಲ್ಕಮ್ಸ್ ಎನಿವನ್ ಹೂ ಎಂಟರ್ಸ್ ಹನೀಫ್ಸ್ ಹೌಸ್. ಸೊ ಲೇಖಕರು ಹೇಳ್ತಾ ಇದ್ದಾರೆ ಹನೀಫುದ್ದೀನ್ ಅವರ ಮನೆಗೆ ಎಂಟರ್ ಆದ ತಕ್ಷಣ ಅಲ್ಲೊಂದು ಸ್ಮೈಲ್ ಇರುವಂತ ಫೋಟೋ ಕಾಣಿಸುತ್ತೆ. ವಾಟ್ ಮೋರ್ ಡು ವಿ ನೋ ಅಬೌಟ್ ದಿಸ್ ಸ್ಮೈಲ್? ಆ ಸ್ಮೈಲ್ ಬಗ್ಗೆ ಏನು ಹೆಚ್ಚಿಗೆ ಗೊತ್ತಿದೆ? ಇಲ್ಲ, ಆ ಸ್ಮೈಲ್ ಅಂದ್ರೆ ಹನೀಫುದ್ದೀನ್ ಅವರ ಹೆಸರು. ಅವರ ಹೆಸರಲ್ಲಿ ಸ್ಮೈಲ್ ಅಂತ ಯೂಸ್ ಮಾಡಿದ್ದಾರೆ. ಓಕೆ, ನಿಮ್ಗೆ ಇಟ್ಕೊಳ್ರಿ. ಸೊ ಹಾಗಂತ ಹನೀಫುದ್ದೀನ್ ವಾಸ್ ಅ ಸೋಲ್ಜರ್ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ನೋಡಿ ಹಿ ಪಾರ್ಟಿಸಿಪೇಟೆಡ್ ಇನ್ ದ ಕಾರ್ಗಿಲ್ ವಾರ್ ಇನ್ 1999 ಅಂಡ್ sacrificed his ಲೈಫ್ ಫಾರ್ ದಿ ಸೇಕ್ ಆಫ್ ದಿ ಕಂಟ್ರಿ ಅನ್ನೋದು ನಮ್ಗೆ ಗೊತ್ತಾಗುತ್ತಾ ಆ ಸ್ಮೈಲ್ ನೋಡಿದ ತಕ್ಷಣ. ಓಕೆ, ಆಮೇಲೆ ವಾಸ್ ದೆನ್ ಓನ್ಲಿ 25 ಇಯರ್ಸ್ ಓಲ್ಡ್ ಆಗಿದ್ದಾರೆ. ಕೇವಲ 25 ವರ್ಷದ ಯುವಕರಾಗಿದ್ದರು. ಸೊ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಓಕೆ, ಇಷ್ಟು ಮಾಹಿತಿ ಗೊತ್ತಾಗ್ತಾ. ವಾಟ್ ಡಿಡ್ ಹನೀಫ್ ಚೂಸ್ ಆಸ್ ಇಸ್ ಮಿಷನ್? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಹೌ ಡಿಡ್ ಇಟ್ ಡೂ ಸೊ? ಸೊ ಹನೀಫುದ್ದೀನ್ ಯಾಕೆ ಯಾವುದನ್ನ ತಮ್ಮ ಮಿಷನ್ ಆಗಿ ಚೂಸ್ ಮಾಡ್ಕೊಂಡ್ರು ಮತ್ತೆ ಏಕೆ ಅಂತ ಕ್ವಶನ್ ಮಾಡ್ತಾರೆ. ಹನೀಫ್ ನ್ಯೂ ದಟ್ ಲೈಫ್ ಫಾರ್ ಹಿಮ್ ವಾಸ್ ಶಾರ್ಟ್ ಅಂತ ಅನ್ಸಿತ್ತು ಅವರಿಗೆ. ಹಿ ವಾಂಟೆಡ್ ಟು ಸರ್ವ್ ದ ನೇಷನ್. ದೇಶಕ್ಕಾಗಿ ಸೇವೆ ಸಲ್ಲಿಸಬೇಕು ಅನ್ನೋದು ಅವರ ವಿಚಾರವಾಗಿತ್ತು. ಆಮೇಲೆ ದೇರ್ ಫಾರ್ ಹಿ ಜಾಯ್ನ್ ಇಂಡಿಯನ್ ಆರ್ಮಿ ಆಸ್ ಅ ಸೋಲ್ಜರ್. ಸೊ ಅವರು ಇಂಡಿಯನ್ ಆರ್ಮಿಗೆ ಸೇರ್ಕೋತಾರೆ. ಇದು ಅವರ ಮಿಷನ್ ಆಗಿ ಅವರೊಬ್ಬರು ಸೇವಕರಾಗಿ ಸೇವೆ ಸಲ್ಲಿಸ್ತಾರೆ, ಸೈನಿಕರಾಗಿ ಸೇವೆ ಸಲ್ಲಿಸ್ತಾರೆ. ಆಮೇಲೆ ಈ ಬಿಲೀವ್ ದಟ್ ಅ ಪರ್ಸನ್ ವರ್ಕಿಂಗ್ ಫಾರ್ ದ ನೇಷನ್ ಕುಡ್ ಚೇಂಜ್ ಲೈವ್ಸ್ ಅನ್ನೋದು ಅವರ ನಂಬಿಕೆ ಆಗಿತ್ತು. ಅಂದ್ರೆ ಯಾವ ವ್ಯಕ್ತಿ ದೇಶಕ್ಕಾಗಿ ಕೆಲಸ ಮಾಡ್ತಾನೋ ಆತನ ಜೀವನ ಬದಲಾಗುತ್ತದೆ ಅನ್ನೋದು ಸೊ ಅವರ ಒಂದು ನಂಬಿಕೆ ಆಗಿತ್ತು. ಆಮೇಲೆ ಲೈಫ್ ಫಾರ್ ಹನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಸ್ಮೂತ್ ಸೇಲ್. ವೈ ವಾಸ್ ಇಟ್ ಸೊ? ಡೆಫಿನೆಟ್ಲಿ ಹಾರ್ಡ್ಶಿಪ್ಸ್ ಅನ್ನೋದು ಬರುತ್ತಾ. ಡಿ.ಕೆ ಡೋಲ್ಮಾ ಅವರ ಬಾಲ್ಯ ಜೀವನ ಕೂಡ ಹಾರ್ಡ್ಶಿಪ್ಸ್ ದಲ್ಲಿತ್ತು. ಹನೀಫುದ್ದೀನ್ ಅವರ ಬಿಗಿನಿಂಗ್ ಲೈಫ್ ಸೊ ಅದನ್ನು ಕೂಡ ಹಾರ್ಡ್ಶಿಪ್ಸ್ ದಲ್ಲೇ ಇತ್ತು. ಏನಂತಂದ್ರೆ ಹನೀಫ್ ಲಾಸ್ಟ್ ಇಸ್ ಫಾದರ್ ವೆನ್ ಹಿ ವಾಸ್ ಜಸ್ಟ್ 8 ಇಯರ್ಸ್ ಓಲ್ಡ್ ಇದ್ದಾಗ ಇವರು ತಮ್ಮ ತಂದೆಯನ್ನ ಕಳ್ಕೊತಾರೆ. ಮತ್ತು ಹಿಸ್ ಮದರ್ ವೋಕಲ್ ಆರ್ಟಿಸ್ಟ್ ಇರ್ತಾರೆ. ವಾಸ್ ಔಟ್ ವೆರಿ ಆಫನ್ ವಿತ್ ದ ಪರ್ಫಾರ್ಮೆನ್ಸ್ ವಿಲ್. ಸೊ ಆಗಾಗ ಅವರು ಹೊರಗಡೆ ಹೋಗ್ಬೇಕಾಗಿರ್ತದೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕಾಗಿ. ಓಕೆ, ಸೊ ದೇರ್ ಫೋರ್ ಅದಕ್ಕಾಗಿ ಹಿ ಬಿಕೇಮ್ ವೆರಿ ರೆಸ್ಪಾನ್ಸಿಬಲ್ ಅಟ್ ಟೆಂಡರ್ ಏಜ್. ಆ ಎಳೆ ಜೀವನದಲ್ಲಿನೇ ಕೂಡ ಅವರು ಏನಾಗ್ತಾರೆ, ಬಹಳಷ್ಟು ರೆಸ್ಪಾನ್ಸಿಬಲ್ ಬಾಯ್ ಆಗಿ ರೆಡಿ ಆಗ್ತಾರೆ. ದ ಅಬ್ಸೆನ್ಸ್ ಆಫ್ ಅ ಮದರ್ ಫ್ರಮ್ ಹೋಮ್ ಟಾಟ್ ದ ಚಿಲ್ಡ್ರನ್ ಸಮಥಿಂಗ್. ವಾಟ್ ವಾಸ್ ದಟ್? ವೆರಿ ಇಂಪಾರ್ಟೆಂಟ್, ಬ್ಯೂಟಿಫುಲ್ ಕ್ವಶನ್. ತಾಯಿಯವರ ಅಬ್ಸೆನ್ಸ್ ದಿಂದಾಗಿ ಮಕ್ಕಳು ಏನನ್ನೋ ಕಲ್ತ್ಕೋತಾರೆ. ಅದು ಯಾವುದು ಕಲ್ಕೋತಾರಂದ್ರೆ ಹನೀಫ್ಸ್ ಮದರ್ ವಾಸ್ ಅ ವೋಕಲ್ ಆರ್ಟಿಸ್ಟ್ ಇರ್ತಾರ. ವುಡ್ ಆಫನ್ ಹ್ಯಾವ್ ಟು ಲೀವ್ ದ ಚಿಲ್ಡ್ರನ್ ಅಲೋನ್ ಆಸ್ ಈ ಟ್ರಾವೆಲ್ ದ ಪರ್ಫಾರ್ಮೆನ್ಸ್ ವಿಂಗ್. ಆಲ್ರೆಡಿ ಇದು ಆನ್ಸರ್ ಬಂದಿದೆ. ಸೊ ಅವರು ಆಗಾಗ ಪರ್ಫಾರ್ಮೆನ್ಸ್ ವಿಂಗ್ ಜೊತೆಗೆ ಹೋಗ್ಬೇಕಾಗ್ತದೆ ಸಿಂಗಿಂಗ್ ಸಂಬಂಧ ಬೇರೆ ಬೇರೆ ಪ್ಲೇಸಸ್ಗೆ. ಅವಾಗ ಮಕ್ಕಳನ್ನ ಅಲೋನ್ ಆಗಿ ಬಿಟ್ಟು ಹೋಗ್ಬೇಕಾಗಿರುತ್ತೆ. ಅವಾಗ ದ ಕಿಡ್ಸ್ ಏನಾಗ್ತಾರಂದ್ರೆ ಬಿಕಮ್ ವೆರಿ ರೆಸ್ಪಾನ್ಸಿಬಲ್ ಆಗ್ತಾರೆ. ಗೆಟಿಂಗ್ ಅಪ್ ಅಂಡ್ ಗೆಟಿಂಗ್ ರೆಡಿ ಫಾರ್ ಸ್ಕೂಲ್. ಸ್ಕೂಲ್ಗೆ ರೆಡಿ ಆಗೋದು ತಮ್ಮ ತಾವೇ ರೆಡಿ ಆಗ್ತಾರೆ. ಯಾಕಂದ್ರೆ ವಿದೌಟ್ ಹರ್ ಹ್ಯಾವಿಂಗ್ ಟೋಲ್ಡ್ ದಮ್, ಯಾರು ಹೇಳೋರು ಅವ್ರಿಗೆ ಇರೋದಿಲ್ಲ. ಲರ್ನ್ಡ್ ದ್ಯಾಟ್, ಅವರು ಕಲ್ಕೋತಾರೆ. ಏನನ್ನ ಕಲ್ಕೋತಾರೆ ಅಂದ್ರೆ ಬ್ಯೂಟಿಫುಲ್, ಒನ್ಸ್ ಡ್ಯೂಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಒನ್ಸ್ ಲೈಫ್ ಅನ್ನೋದನ್ನ ಕಲ್ಕೋತಾರೆ. ಬ್ಯೂಟಿಫುಲ್. ಸೊ ನಮ್ಮ ಕರ್ತವ್ಯಗಳು ಬಹಳಷ್ಟು ಇಂಪಾರ್ಟೆಂಟ್ ನಮ್ಮ ಲೈಫ್ ದಲ್ಲಿ ಅನ್ನೋದು ಅವ್ರು ಕಲ್ಕೋತಾರೆ. ಇದು ಅವ್ರ ರೆಸ್ಪಾನ್ಸಿಬಲ್ ಗೊತ್ತಾಗುತ್ತೆ. ಫಿಫ್ತ್ ಒನ್, ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್? ಬ್ಯೂಟಿಫುಲ್ ಕ್ವಶನ್, ಬೆಸ್ಟ್ ಕ್ವಶನ್. ಸೊ ಯಾವ ರೀತಿ ಲೇಖಕರು ಹನೀಫುದ್ದೀನ್ ಅವರ ಇಂಟ್ರಾವರ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಇಂಟ್ರಾವರ್ಟ್ ಅಂದ್ರೆ ಅಂತರ್ಮುಖಿಗಳು. ಓಕೆ, ಯಾವ ರೀತಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದ್ರೆ ಹನೀಫ್ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್ ಓನ್ಲಿ ಬೈ ದ ಟೈಮ್ ವಾಸ್ 14 ಇಯರ್ಸ್. ಅಲ್ಲಿವರೆಗೂ ಹೆಚ್ಚಿಗೆ ಫ್ರೆಂಡ್ಶಿಪ್ ಮಾಡ್ತಾ ಇರೋದಿಲ್ಲ. 14 ವರ್ಷ ಆದ ನಂತರ ಫ್ರೆಂಡ್ಶಿಪ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಆಫನ್ ವೆಂಟ್ ಔಟ್ ಆಫ್ ಹಿಸ್ ವೇ ಟು ಹೆಲ್ಪ್ ಪೀಪಲ್. ಆಗಾಗ ಕಷ್ಟದಲ್ಲಿದ್ದಂತ ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ. ಯಾಕಂದ್ರೆ ಬೈ ಡೂಯಿಂಗ್ ಸೊ, ಈ ರೀತಿ ಮಾಡೋದ್ರಿಂದ ಅವರಿಗೆ ಏನಾಗುತ್ತೆ ಅಂದ್ರೆ ಖುಷಿ ಬರುತ್ತೆ.
Okay. How can you say that Hanif was a young man with a very talent and interest? Beautiful question. ಹೇಗೆ ಹೇಳ್ತಾರೆ ಅನುಫುದ್ದೀನ್ ಅವರು ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ಸ್ ಅಂತ ಹೇಗೆ ಹೇಳ್ತಾರೆ ಅಂತಂದ್ರೆ ಹನೀಫ್ ಡಾಬಲ್ಡ್ ಇನ್ ಆರ್ಟ್ ಸ್ಕೆಚಿಂಗ್ ವೆರಿ ವೆಲ್ ಮಾಡ್ತಿರ್ತಾರೆ ಮತ್ತು ಹಿ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮೆಟೀರಿಯಲ್ಸ್ ಕಾರ್ಡ್ಸ್ ಮಾಡ್ತಿರ್ತಾರೆ ಹಿ ರೀಡ್ ಬುಕ್ಸ್ ಅಂಡ್ ಲವ್ಡ್ ಪ್ಲೇಯಿಂಗ್ ಡ್ರಮ್ಸ್ ಮತ್ತು ಅವರಿಗೆ ಪುಸ್ತಕಗಳು ಓದೋದು ಇಷ್ಟ ಮತ್ತು ಡ್ರಮ್ಸ್ ಬಾರಿಸೋದು ಇಷ್ಟ ಇವೆಲ್ಲವೂ ಅವರ ಒಂದು ಟ್ಯಾಲೆಂಟ್ ಅನ್ನು ತೋರಿಸುತ್ತೆ ಓಕೆ ವಾಟ್ ವರ್ ದ ಡ್ರೀಮ್ಸ್ ಆಫ್ ಹನೀಫ್ ಡೂ ಯು ಥಿಂಕ್ ದೇ ವರ್ ದೇ ಫುಲ್ಫಿಲ್ ಹನೀಫುದ್ದೀನ್ ಅವರ ಕನಸುಗಳು ಏನಾಗಿದ್ದು ಮತ್ತು ಅವು ನೆರವೇರುತ್ತಾ ಹನೀಫ್ had dreamt that he would rise up the ranks ಅನ್ನೋದು ಅವರ ಕನಸಾಗಿತ್ತು ತಮ್ಮ ರ್ಯಾಂಕ್ ಅನ್ನ ಅಭಿವೃದ್ಧಿಪಡಿಸಬೇಕು ಮೇಲೇರ್ಬೇಕಂತೇಳಿ ದಿಸ್ ಡ್ರೀಮ್ ಕುಡ್ ನಾಟ್ ಬಿ ಫುಲ್ಫಿಲ್ಡ್ ಬಿಕಾಸ್ ಆ ಕನಸು ನನಸಾಗುವುದಿಲ್ಲ ಯಾಕಂದರೆ ಬಿಕಾಸ್ ಹಿ ವಾಸ್ ಕಿಲ್ಡ್ ಇನ್ ದ ಕಾರ್ಗಿಲ್ ವಾರ್ ಅಟ್ ದ ಏಜ್ ಆಫ್ 25 ಸೊ 25 ವರ್ಷದ ಕಾರ್ಗಿಲ್ ವಾರ್ ನಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾರೆ ಹೀಸ್ ಅದರ್ ಡ್ರೀಮ್ ವಾಸ್ ಇನ್ನೊಂದು ಅವ್ರ ಕನಸಾಗಿರುತ್ತ ದಟ್ ಅ ಪೋಸ್ಟ್ ಬಿ ನೇಮ್ಡ್ ಆಫ್ಟರ್ ಹಿಮ್ ಸೊ ಒಂದು ಜಾಗಕ್ಕೆ ಪೋಸ್ಟ್ಗೆ ತಮ್ಮ ಹೆಸರು ಇಡೋದು ಅವರ ಕನಸಾಗಿರುತ್ತ ಸೊ ಅದು ನೆರವೇರುತ್ತೆ ದಟ್ ಡ್ರೀಮ್ ಕೇಮ್ ಟ್ರೂ ಆ ಕನಸು ನನಸಾಗತ್ತೆ ಹೆಂಗಂದ್ರೆ ವೆನ್ ದ ಸಬ್ ಸೆಕ್ಟರ್ ವಾಸ್ ನೇಮ್ಡ್ ಆಫ್ಟರ್ ಹಿಮ್ ಸಬ್ ಸೆಕ್ಟರ್ ಹನೀಫ್ ಸೊ ಒಂದು ಸಬ್ ಸೆಕ್ಟರ್ಗೆ ಹನೀಫುದ್ದೀನ್ ಅವರ ಹೆಸರೇನಿರ್ತಾರ ಏನೋ ಸಬ್ ಸೆಕ್ಟರ್ ಹನೀಫ್ ಅಂತ ಹೆಸರಿರ್ತಾರೆ ಇದು ಕನಸು ನನಸಾಗುತ್ತೆ ರೈಟ್ ಅ ನೋಟ್ ಆನ್ ಹನೀಫುದ್ದೀನ್ಸ್ ಎಜುಕೇಶನ್ ಈ ರೀತಿನೂ ಕ್ವಶನ್ ಕೇಳಬಹುದು ಹನೀಫುದ್ದೀನ್ ಅವರ ಶಿಕ್ಷಣ ಬಗ್ಗೆ ಪ್ರಶ್ನೆ ಬರೀರಿ ಅಂತಂದ್ರೆ ಹನೀಫುದ್ದೀನ್ ಡಿಡ್ ಇಸ್ ಸ್ಕೂಲಿಂಗ್ ಫ್ರಮ್ ಕೇರಳ ಸ್ಕೂಲ್ ಇನ್ ನ್ಯೂ ಡೆಲ್ಲಿದಲ್ಲಿ ಇರುವಂತಹ ಕೇರಳ ಸ್ಕೂಲ್ ಅಲ್ಲಿ ಅವರು ಬಾಲ್ಯ ಜೀವನದ ಎಜುಕೇಶನ್ ಸ್ಟಾರ್ಟ್ ಮಾಡ್ತಾರೆ ಈ ಗ್ರಾಜುಯೇಟೆಡ್ ಫ್ರಮ್ ಶಿವಾಜಿ ಕಾಲೇಜ್ ಆಲ್ಸೋ ನ್ಯೂ ಡೆಲ್ಲಿ ಶಿವಾಜಿ ಕಾಲೇಜ್ ಅವರು ಗ್ರಾಜುಯೇಷನ್ ಮುಗಿಸ್ತಾರೆ ಕೇರಳ ಸ್ಕೂಲ್ದಲ್ಲಿ ನ್ಯೂ ಡೆಲ್ಲಿ ಅಂತ ಸ್ಕೂಲಿಂಗ್ ಸ್ಟಾರ್ಟ್ ಮಾಡ್ತಾರೆ ಗ್ರಾಜುಯೇಷನ್ ಎಲ್ಲಿ ಮಾಡ್ತಾರೆ ನ್ಯೂ ಡೆಲ್ಲಿಯಲ್ಲಿರುವಂತ ಶಿವಾಜಿ ಕಾಲೇಜ್ ಅಲ್ಲಿ ಅವರು ಮುಗಿಸ್ತಾರೆ ಆಫ್ಟರ್ ಹಿಸ್ ಗ್ರಾಜುಯೇಷನ್ ಅದು ಗ್ರಾಜುಯೇಷನ್ ಆದ ನಂತರ ಈ ಜಾಯಿಂಟ್ ಇಂಡಿಯನ್ ಮಿಲಿಟರಿ ಅಕಾಡೆಮಿಯನ್ನು ಜಾಯ್ನ್ ಆಗ್ತಾರೆ ಫಾರ್ ಮಿಲಿಟರಿ ಟ್ರೈನಿಂಗ್ ಆಗಿ ಅಲ್ಲಿಗೆ ಜಾಯ್ನ್ ಆಗ್ತಾರೆ ಇದು ಅವರ ಒಂದು ಹನೀಫುದ್ದೀನ್ ಅವರ ಎಜುಕೇಶನ್ ಈ ರೀತಿ ನಡೀತಾ ಇತ್ತು ಅಂತ ಓಕೆ ಈ ರೀತಿನೂ ಕ್ವಶನ್ ಕೇಳಬಹುದು ಸೊ ಟೋಟಲ್ ಎಷ್ಟು ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ವಿ ಹನೀಫುದ್ದೀನ್ ಗ್ರೇಟ್ ಮಟ್ಟ ಎವರ್ ಚಲಿಸ್ಟ್ ಲೆಸನ್ ಓಕೆ ಸೊ ನಾನು ಅದೇ ಹೇಳ್ತಿದ್ದೀನಿ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಿರ್ತೀವಿ 4 ಲೆಸನ್ಸ್ ಇರ್ತಾವಲ್ಲ 1 ಮತ್ತು 2 ಲೆಸನ್ ಅಂದ್ರ ಒಂದು ಕ್ವಶನ್ ಅನ್ನ ಬರಿಬೇಕಾಗತ್ತ ಅಥವಾ 3 ಮತ್ತು 4 ಅಂದ್ರ ಸೊ ಒಂದು ಕ್ವಶನ್ ಅನ್ನ ಬರಿಬೇಕಾಗ ಟೋಟಲ್ 2 ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೇಕಾಗತ್ತ ಸೊ ನಾವು ಆಲ್ಮೋಸ್ಟ್ ಎಲ್ಲ ಲೆಸನ್ ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡ್ತಿದ್ದೇವೆ ಅದರಲ್ಲಿ ಹೇಳ್ಬೋದು ಓಕೆ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ನಮ್ಮ ವಿಡಿಯೋ ನಮ್ಮ ಪ್ರತಿ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬಹಳಷ್ಟು ವಿದ್ಯಾರ್ಥಿ ಅನುಕೂಲ ಆಗುತ್ತಾ ಆಮೇಲೆ ಸಬ್ಸ್ಕ್ರೈಬ್ ಆಗ್ರಿ ಓಕೆ ಸಬ್ಸ್ಕ್ರೈಬ್ ಅಂದ್ರೆ ಏನ್ ಲಾಭ ಇದೆ ಸರ್ ಇವೆಲ್ಲ ಫ್ರೀ ಇದೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಯಾವಾಗಲೇ ವಿಡಿಯೋ ಮಾಡಿದ್ರೆ ಆಟೋಮೆಟಿಕ್ ಆಗಿ ತಲುಪ್ತಾ ಇರ್ತವೆ ನೋಟಿಫಿಕೇಶನ್ ಮೂಲಕ ಓಕೆ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡಬಹುದು ಜಾಯಿನ್ ಆಗೋದ್ರ ಮೂಲಕ ಅಥವಾ ಮೆಂಬರ್ಶಿಪ್ ತಗೋದ್ರ ಮೂಲಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ